ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ 5ನೇ ಆಜ್ಞೆ, ತಂದೆ ತಾಯಿಗಳ ಬಗ್ಗೆ ಭಾಗ 1. ದೇವರ ಆಶೀರ್ವಾದಕ್ಕಾಗಿ 5ನೇ ಆಜ್ಞೆ, ತಂದೆ ತಾಯಿಗಳ ಬಗ್ಗೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನ. ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬಾಳುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪ್ರತಿಯೊಬ್ಬರು ನಮಿಗೂ ಮತ್ತು ಇವತ್ತಿನ ಪ್ರತಿಯೊಂದು ದೇವರ ವಾಕ್ಯವು ಇವತ್ತಿನ ಯೌವನಸ್ಥ ಹುಡುಗ ಹುಡುಗಿಯರಿಗೆ, ಒಟ್ಟಿನಲ್ಲಿ ಯೌವನಸ್ಥರಿಗೆ ಇದು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಶಾಂತಿ ಸಮಾಧಾನದಿಂದ ಜೀವಿಸಬೇಕಾದರೆ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ನಾವು ಯಾವ ರೀತಿ ಜೀವಿಸಬೇಕು, ನಮ್ಮ ಮಕ್ಕಳನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳೋದಕ್ಕೆ 10 ಆಜ್ಞೆಗಳು. ಉದಾಹರಣೆಗೆ ಮೊದಲು 2 ಸಲ ತಿಳಿಸಿ ಆಗಿದೆ ಅಂತ ಹೇಳಿದ್ದೇನೆ. ಈಗ ಈ ಸಲ ಕೂಡ ನಿನ್ನೆವರೆಗೆ 4 ಆಜ್ಞೆಗಳು ಆಗಿ ಹೋಯಿತು. ಇವತ್ತೀಗ 5ನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬಾಳುವಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ 1ನೇ ವಿಚಾರ ಏನಪ್ಪಾ ಅಂದ್ರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಹೇಗೆ ಸನ್ಮಾನಿಸಬೇಕು? ಉದಾಹರಣೆಗೆ ನಾವು ಇವತ್ತು ಯಾರಾದ್ರೂ ನಮ್ಮ ಮನೆಗೆ ಅತಿಥಿಗಳು ಬರುವುದಾದ್ರೆ, ರಾಜಕಾರಣಿಗಳಿರ್ಬೋದು ಅಥವಾ ಯಾರೇ ಇರ್ಬೋದು, ಬರುವಾಗಿದ್ರೆ ಮನೆಯವರಿಗೆ ಏನ್ ಮಾಡ್ತೀವಿ, ಬಂದು ಕೂತ್ಕೊಳ್ಳುವಾಗ ಅವರಿಗೊಂದು ಕುರ್ಚಿಯನ್ನ ಕೊಟ್ಟು ಅಕಸ್ಮಾತ್ ಅವರಿಗೊಂದು ಸನ್ಮಾನ ಮಾಡಬಹುದು, ಹೂಮಾಲೆ ಹಾಕಬಹುದು, ಒಂದು ಸಾಲು ಹೊದಿಸಬಹುದು, ಸಂತೋಷ ಮಾಡಬಹುದು, ಕಷ್ಟ ಸುಖಗಳನ್ನ ಮಾತನಾಡಬಹುದು, ಸಂತೋಷವಾಗಿ ಚೆನ್ನಾಗಿ ಅವ್ರ ಹತ್ರ ಕೂತ್ಕೊಂಡು ಇದು ಸನ್ಮಾನಿಸೋದು. ಯಾರನ್ನ? ಇದು ಈ ತರ ಅತಿಥಿಯವರನ್ನ ಸನ್ಮಾನಿಸೋ ಒಂದು ಪದ್ಧತಿ. ಆದ್ರೆ ಇವತ್ತು ನಮಗೆ ದೇವರು ನಮ್ಮ ತಂದೆ ತಾಯಿಯ ಮೂಲಕ ಜನ್ಮ ಕೊಟ್ಟಿದ್ದಾರೆ. ಅದೇ ಅವರ ವಯಸ್ಸಾದ ಕಾಲದಲ್ಲಿ ನಾವು ಅವರನ್ನ ಈ ರೀತಿ ತಂದೆ ತಾಯಿಗಳನ್ನ ಒಟ್ಟುಗೂಡಿಸಿ ಅವರ ಹತ್ರ ಒಂದು ಕಷ್ಟ ಸುಖ ಮಾತನಾಡ್ತಾ ಇದ್ದೇವೆಯೋ, ಅವರಿಗೆ ತಂದೆ ತಾಯಿಗೊಂದು ಸನ್ಮಾನ ಮಾಡ್ತಾ ಇದ್ದೇವೆಯೋ, ಅವರನ್ನು ನಾವು ಸಂತೋಷಗೊಳಿಸ್ತಾ ಇದ್ದೇವೆಯೋ? ಖಂಡಿತವಾಗಿ ಇವತ್ತು ಇದು ಯಾರಲ್ಲಿಯೂ ಕಾಣುವುದಿಲ್ಲ. ಏನಾದರೂ ಇದ್ದರೆ ಅಂತವರು ಮಹಾಭಾಗ್ಯವಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ತಂದೆ ತಾಯಿ ಮೂಲಕ ಜನ್ಮ ಕೊಟ್ಟಿದ್ದಾರೆ, ಅವರಿಗೆ ಹಾಲು ಕೊಟ್ಟು ನಮಗೆ ಬೇಕಾದಾಗ ನಮ್ಮ ನಾನಾ ರೀತಿಯಲ್ಲಿ ಕಷ್ಟ ಸಂಕಟ ದುಃಖ ಪಟ್ಟು ಪ್ರಾಣಕ್ಕೆ ಪ್ರಾಣ ಕೊಟ್ಟೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಹೀಗಿರುವಾಗ ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳಾಗಿದ್ದಾಗ ತಂದೆ ತಾಯಿಗಳ ಮಾತನ್ನ ಕೇಳ್ತಾರೆ, ತಂದೆ ತಾಯಿಗಳ ಬಗ್ಗೆ ಬಹಳ ಪ್ರೀತಿ ಇರ್ತದೆ. ಆಮೇಲೆ ಯೌವನಸ್ಥರು ಬಂದಾಗ ಖಂಡಿತವಾಗಿ ದೂರ ಆಗ್ತಾರೆ. ಆಗ ತಂದೆ ತಾಯಿಗಳು ಬೇಡವೇ ಬೇಡ, ಅವರ ಒಳ್ಳೆ ಮಾತು ಕೂಡ ಬೇಡ, ನನ್ನ ಫ್ರೆಂಡು ನನ್ನ ಸ್ನೇಹಿತ ಅಂತ ಹೇಳಿ ಸ್ನೇಹಿತರನ್ನೇ ಏನ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ಅವಲಂಬಿತ ಆಗ್ತಾರೆ ಹೊರತು ತಂದೆ ತಾಯಿಗಳ ಬಗ್ಗೆ ಅವರು ಅವಲಂಬಿತರಾಗುವುದಿಲ್ಲ. ತಂದೆ ತಾಯಿಯರ ಬಗ್ಗೆ ಪ್ರೀತಿ ಇಲ್ಲ, ಅವರನ್ನ ಸನ್ಮಾನ ಮಾಡುವುದು ಹೋಗಲಿ, ಚೆನ್ನಾಗಿ ಒಂದು ಕೂತುಕೊಳ್ಳೋದಿಲ್ಲ, ಅವರ ಹತ್ರ ಚೆನ್ನಾಗಿ ಮಾತನಾಡುವುದಿಲ್ಲ, ಅವರ ಮಾತಿಗೆ ಒಂದು ಗೌರವ ಕೂಡ ಕೊಡುವುದಿಲ್ಲ. 1. 2ನೇದಾಗಿ ಏನ್ ಮಾಡ್ತಾರೆ ಅಂದ್ರೆ, ಆಯ್ತು ಆದ್ರೂ ಕೂಡ ಮಕ್ಕಳು ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ, ಅವರು ಗಂಡು ಮಕ್ಕಳಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿ ಸ್ವಲ್ಪ ದಿವಸದಲ್ಲಿ ಇವತ್ತು ಅನೇಕರು ಏನ್ ಮಾಡ್ತಾರೆ, ಹೆಂಡತಿಯ ಮಾತನ್ನ ಕೇಳಿಕೊಂಡು ತಂದೆ ತಾಯಿಯನ್ನ ದೂಷಣೆ ಮಾಡೋರಾಗಿದ್ದಾರೆ, ಹೊಡೆಯೋರಾಗಿದ್ದಾರೆ, ಬಡಿಯೋರಾಗಿದ್ದಾರೆ, ಕಡೆಗೆ ತಗೊಂಡೋಗಿ ಅವರನ್ನ ಆಶ್ರಮಕ್ಕೆ ಸೇರಿಸುವವರು ಆಗಿದ್ದಾರೆ. ಕಣ್ಣೀರು ದುಃಖ. ಮದುವೆಯಾದ ಮೇಲೆ ಹೆಂಡತಿಯ ತಂದೆ ತಾಯಿ ತಮ್ಮಂದಿರ ಅವರ ಬಗ್ಗೆ ಕಾಳಜಿ ಇರ್ತದೆ ಹೊರತು ಈ ಹೆತ್ತು ಹೊತ್ತು ಸಾಕಿ ಎದೆಹಾಲು ಕೊಟ್ಟು ಬೆಳೆಸಿದಂತ ತಂದೆ ತಾಯಿಯ ಬಗ್ಗೆ ಅವರಿಗೆ ಕಾಳಜಿ ಇರುವುದಿಲ್ಲ. ಅವರನ್ನು ಯಾವ ರೀತಿ ಒಂದು ವಯಸ್ಸಾದ ಕಾಲದಲ್ಲಿ ಒಂದು ಕಾಯಿಲೆ ಸಂಬಂಧ ಸಮಯದಲ್ಲಿ ಕೂಡ ಅವರ ಮೇಲೆ ಒಂದು ಕಾಳಜಿ ಇರುವುದಿಲ್ಲ. ಆದ್ರೆ ಎಲ್ಲಿಯೋ ಒಬ್ಬೊಬ್ರು ಇದ್ದಾರೆ, ಆದ್ರೆ ಎಲ್ಲರೂ ಅಂತ ನಾನು ಹೇಳುವುದಿಲ್ಲ.
ಹಾಗೆ ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸ್ತಾ ಇದ್ದೇವೆಯೋ, ಆಗ ಅವ್ರಿಗೆ ಏನಾಗ್ತದೆ, ದುಃಖ ಕಣ್ಣೀರು ಹೇಳತೀರೋದು ಇವತ್ತು ಅನೇಕ ಕಡೆಗೆ ನಡೀತಾ ಇರೋದು ಇದುವೇ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆಶ್ರಮಗಳಲ್ಲಿ ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು ತಗೊಂಡು ಹೋಗಿ ಯಾವುದೋ ಒಂದು ಆಶ್ರಮದ ಬಾಗಿಲಲ್ಲಿ ಮಲಗಿಸುವವರಾಗಿದ್ದಾರೆ. ಮತ್ತೆ ಆಶ್ರಮದವರು ಬಿಡಕ್ಕಾಗ್ತದ ಅಂತ ಹೇಳಿ ತಗೊಳ್ಳೋರಾಗಿದ್ದಾರೆ. ಇದು ಬೆಂಗಳೂರಿನಲ್ಲಿ ಕೂಡ ಒಂದು ಆಶ್ರಮ ನಡೆಸ್ತಿರುವುದು ಸಹೋದರರು ನನಗೆ ಹೇಳಿದ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಲೇಬೇಕು. ಇಲ್ಲದಿದ್ರೆ ಅವರ ದುಃಖ ಕಣ್ಣೀರು, ಯಾರು ಈ ರೀತಿ ತಂದೆ ತಾಯಿಗೆ ಹಿಂಸೆ ಕೊಡ್ತಾರ ನೋಡೋದಿಲ್ವೋ, ಖಂಡಿತವಾಗಿಯೂ ಆ ಶಾಪ ಅವ್ರ ಮೇಲೆ ಬರುತ್ತದೆ. ಯಾಜಕ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ, ತಂದೆ ತಾಯಿಗಳಿಗೆ ವಿರುದ್ಧವಾಗಿ ಮಾತನಾಡಿದವರು, ಕಣ್ಣೀರು ಸುರಿಸಿದವರು, ತಂದೆ ತಾಯಿಗೆ ಶಾಪ ಹಾಕಿದವರು, ಹೊಡೆದವರು ಬಡೆದವರು, ಅಂಥವರಿಗೆ ಮರಣ ಶಿಕ್ಷೆ ಎಂಬುದಾಗಿ. ಅಂಥ ಮಕ್ಕಳಿಗೆ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಇದಕ್ಕೆ ಹಿಂದೆ ಕೂಡ ನಾನೊಂದು ಸಾಕ್ಷಿ ಕೊಟ್ಟಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಮಗ ಬಹಳ ಚೆನ್ನಾಗಿ ಸಾಕಿದ್ರು, ಆಸ್ತಿ ಪಾಸ್ತಿ ಎಲ್ಲ ಮಾಡಿದರೆ, ಕೋಳಿ ನಾಳಿ ಕೊಟ್ಟು ಕಡೆಗೆ ಮದುವೆ ಆದ ಹೆಂಡತಿಯ ಮಾತನ್ನ ಕೇಳಿಕೊಂಡು ವಯಸ್ಸಾದ ಕಾಲದಲ್ಲಿ ತಂದೆ ಏನಂತ ಗೊತ್ತಿಲ್ಲ, ತಾಯಿ ಅನ್ನೋದು ಕಣ್ಣು ಕಾಣದಾಗಿ ಕಿವಿ ಕೇಳದಾಗಿ ಒಂದು ಸೈಡಿಗೆ ತಳ್ಳಿಬಿಟ್ಟ. ಎಷ್ಟು ವರ್ಷ ಆಯ್ತು, ಸ್ನಾನ ಇಲ್ಲ, ಬಟ್ಟೆ ಇಲ್ಲ, ಅಲ್ಲಿ ತೀರಾ ಗಲೀಜಿ ವಾಸನೆ. ಊಟವನ್ನ ಅವನ ಮಕ್ಕಳ ಜೊತೆಲೆ ಕೊಟ್ಟು, ಅವನಂತೂ ತಿರುಗಿ ನೋಡ್ತಿರ್ತಿಲ್ಲ, ಅವನ ಹೆಂಡತಿ ಮಕ್ಕಳ ಜೊತೆಲಿ ಕೊಟ್ಟು ಕೋಲಿನಲ್ಲಿ ದೂರದಿಂದ ತಗೊಂಡೋಗಿ ಕೊಟ್ಟು ಬಿಡೋದು. ಅದು 1, 2 ಎಲ್ಲ ಅದಲ್ಲೇ ತಿಂತ ಇದ್ಲು. ಕೈ ತೊಳಿಕೆ ನೀರಿಲ್ಲ, ಸ್ನಾನ ಇಲ್ಲ. ಹೀಗೆಲ್ಲ ಆಗಿ ಕಡೆಗೆ ಅಜ್ಜಿ ಬಹಳ ಮೃತಪಟ್ಟರು. ಅದೇ ಊರಲ್ಲಿ ನಾನು ಕೂಡ ವಾಸವಾಗಿದ್ದೆ. ಆಗ ಒಬ್ರಲ್ಲಿ ಹೇಳಿದೆ, ನೋಡಿ ಅವನಿಗೆ ಏನು ಗತಿ ಬರ್ತದೆ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸ್ವಲ್ಪ ದಿವಸ ಸಮಯದಲ್ಲಿ ಅಜ್ಜಿ ತೀರ್ಕೊಂಡ್ಲು. ಕಡೆಗೆ ಇದೇ ಮಗ ರಾತ್ರಿ ಒಳ್ಳೆ ಸೆಕೆ ಇಂಥ ಸಮಯವೇ ಅಂದ್ರೆ ಬೇಸಿಗೆಗಾಲ, ಹೊರಗಡೆ ಮಲ್ಕೊಂಡಿದ್ದ. ಅವನಲ್ಲಿ ಬೇರೆ ಒಂದು ವ್ಯಭಿಚಾರದ ಒಂದು ಬುದ್ಧಿ ಇತ್ತು, ಅನೈತಿಕ ಸಂಪರ್ಕದ್ದು. ಹೆಂಡತಿ ಮಕ್ಕಳೆಲ್ಲ ಒಳಗಡೆ ಮಲ್ಕೊಂಡಿದ್ರು, ಇವನು ಹೊರಗಡೆ ಮಲ್ಕೊಂಡಿದ್ದ. ಗಾಳಿಗೆ ಅಂತೇಳಿ ಅವತ್ತು ರಾತ್ರಿ ಏನಾದ್ರು ಅಂತ ಗೊತ್ತಿಲ್ಲ, ಅವನ ರುಂಡವನ್ನ ಕತ್ತರಿಸಿ, ರುಂಡವನ್ನ ಬೇರೆ ಶರೀರವನ್ನ ಬೇರೆ ಬೇರೆ ಮಾಡಿ ಹಾಕಿದ್ರು. ಇದು ನನಗೆ ಅಲ್ಲಿದ್ದವರೇ ಪಕ್ಕದವರೇ ತಿಳಿಸಿದ್ದು. ನೋಡಪ್ಪ, ನೀನು ಹೀಗೆ ಹೇಳಿದ್ಯಲ್ಲ, ಅವನಿಗೆ ಅದೇ ಪರಿಸ್ಥಿತಿ ಬಂದು ಹೋಯ್ತಲ್ಲ ಎಂಬುದಕ್ಕೆ ಕಾರಣ ತಾಯಿಯನ್ನ ದೂಷಣೆ ಮಾಡಿದ್ದು. ಅವನನ್ನು ಕೆಟ್ಟ ಚಟಕ್ಕೆ ಹೋಯ್ತು, ತಾಯಿ ಮಾತು ಕೇಳಿಲ್ಲ, ಗರ್ವ ಅಹಂಕಾರದಲ್ಲಿ ನಡೆದ. ನೋಡಿ ಇದೇ ಪರಿಸ್ಥಿತಿ. ಹಾಗೆ ಬೈಬಲಲ್ಲಿ ಯಾಜಕಾಕಾಂಡ ಅಂತ ಹೇಳುವಂತ ಪುಸ್ತಕದಲ್ಲಿ ತಂದೆ ತಾಯಿಯನ್ನು ದೂಷಣೆ ಮಾಡಿದ್ದು, ಶಾಪ ಹಾಕೋದು, ಹೊಡೆಯೋದು ಇಂಥವರಿಗೆಲ್ಲ ನಾನಾ ಥರದ ಶಿಕ್ಷೆ ಇದು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ನನ್ನ ಕಣ್ಣಲ್ಲಿ ಕೂಡ ನಾನು ಎಷ್ಟೋ ಕಂಡಿದ್ದೇನೆ, ಈಗಲೂ ಕೂಡ ನಾನು ಕಾಣ್ತಾ ಇದ್ದೇನೆ. ಆದ್ದರಿಂದ ನನ್ನ ಸಹೋದರರೇ, ಖಂಡಿತವಾಗಿಯೂ ಮದುವೆಯಾದ ಮೇಲೆ ಹೆಂಡತಿ ಏನೇ ಚಾಡಿ ಹೇಳ್ಬೋದು, ಏನೇ ಮಾಡ್ಬೋದು, ತಂದೆ ತಾಯಿಯನ್ನ ಖಂಡಿತವಾಗಿ ದೂಷಣೆ ಮಾಡಬಾರದು. ತಂದೆ ತಾಯಿಯನ್ನು ದೇವರ ಸ್ಥಾನದಲ್ಲಿ ಅಲ್ಲಿ ನೋಡಬೇಕಾಗಿದೆ. ದೇವರ ಮೇಲೆ ಅವರಿಗೆ ಪ್ರೀತಿ ಇದ್ರೆ ಖಂಡಿತವಾಗಿ ತಂದೆ ತಾಯಿಯ ಮೇಲೆ ಪ್ರೀತಿ ಇರ್ತದೆ. ತಂದೆ ತಾಯಿಯ ಮೇಲೆ ಪ್ರೀತಿ ಇದ್ರೆ ದೇವರ ಮೇಲೆ ಅವರಿಗೆ ಪ್ರೀತಿ ಇರ್ತದೆ. ತಂದೆ ತಾಯಿಯ ಬಗ್ಗೆ ವಯಸ್ಸಾದ ಕಾಲದಲ್ಲಿ ಮದುವೆ ಆಗಲಿ, ಮೊಮ್ಮಕ್ಕಳಾಗಲಿ, ಯಾರೇ ಆಗಲಿ, ತಂದೆ ತಾಯಿಯ ಬಗ್ಗೆ ಪ್ರೀತಿ ಇಲ್ಲ ಹೋದ್ರೆ ಅವರಿಗೆ ಯಾರ ಮೇಲೆ ಕೂಡ ಪ್ರೀತಿ ಇಲ್ಲ ಅಂತ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಅದೇ ರೀತಿ ಇದು ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತದ್ದು, ಖಂಡಿತವಾಗಿ ಸನ್ಮಾನಿಸಬೇಕು. ಹೆಣ್ಣು ಮಕ್ಕಳು ಕೂಡ ಮದುವೆ ಆಗೋಕ್ಕಿಂತ ಮೊದಲಾಗಲಿ, ಮದುವೆ ಆದ್ಮೇಲೆ ಕೂಡ ತಂದೆ ತಾಯಿಗೆ ಗೌರವವನ್ನ ಕೊಡಲೇಬೇಕು. ಇಲ್ಲದಿದ್ರೆ ಖಂಡಿತವಾಗಿ ಅವರಿಗೆ ಹುಟ್ಟಿದಂಥದ್ದು ಏನಾಗ್ತದೆ, ಹೆತ್ತ ತಾಯಿಯ ದೋಷವ ಪಾಪವು ಅಳಿದು ಹೋಗದಿರಲಿ ಅಂತ ಕೀರ್ತನೆ 109ರಲ್ಲಿ ಬರೆಯಲ್ಪಟ್ಟಿದೆ. ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ಇದು ಮಕ್ಕಳಿಗೆ ಬಿಡ್ಕೊಂಡೇ ಬರ್ತದೆ. ಆದ್ರಿಂದ ಬಹಳ ಎಚ್ಚರವಿರಬೇಕು. ಅಲ್ಲಿ ಇನ್ನೊಂದು ವಿಷಯವನ್ನ ನೋಡಿಕೊಳ್ಳೋಣ. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ಬಹುಕಾಲ ಬಾಳುವಿ ಅಂತ ನೋಡಿ. ಆಗ ಸನ್ಮಾನಿಸಿದರೆ ಏನಲ್ಲಿ, ತಂದೆ ತಾಯಿಯನ್ನು ಸನ್ಮಾನಿಸಿದರೆ ಅಂದ್ರೆ ಸಂತೋಷಗೊಳಿಸಿದರೆ, ವಯಸ್ಸು ಹೋದ ಸಮಯದಲ್ಲಿಯೂ ಕೂಡ ಅಲ್ಲಿ ಬಹುಕಾಲ ಬಾಳುವಿ ಅಂತ ಹೇಳುವಾಗ, ಪ್ರತಿಯೊಬ್ಬರು ಮಗುವಾಗಿ ತಾಯಿಯ ಹೊಟ್ಟೆಯಿಂದ ಭೂಮಿಗೆ ಬರಬೇಕಾದ್ರೆ ಅಲ್ಲಿ ದೇವರು ಪ್ರತಿಯೊಬ್ಬರಿಗೆ ಆಯುಷ ಫಲವನ್ನ ಕೊಟ್ಟು ಕಳಿಸೋರಾಗಿದ್ದಾರೆ. ಪ್ರತಿಯೊಂದು ವರವನ್ನು ಅವರು ಏನೇನು ಆಗಬೇಕು, ಏನು ಹೋಗ್ಬೇಕು, ಈ ಪ್ರತಿಯೊಂದು ವರವನ್ನು ಕೂಡ ದೇವರವರಿಗೆ ಕೊಟ್ಟು ಕಳಿಸೋರಾಗಿದ್ದಾರೆ. ದೇವರ ಮತ್ತೆ ಸ್ತೋತ್ರವಾಗಲಿ. ಹಾಗೆ ತಂದೆ ತಾಯಿಯನ್ನು ಸನ್ಮಾನಿಸಿ ಗೌರವಿಸಿದ್ರೆ ಅವರಿಗೆ
ಬಹುಕಾಲ ಬಾಳುವೆ ಅಂದ್ರೆ ಸಂತೋಷದಲ್ಲಿ ಅವರು ಜೀವಿಸ್ತಾರೆ. ದೇವರಿಗೂ ಕೂಡ ಬಹಳ ಪ್ರೀತಿ. ಹಾಗೆ ಅವರು ಚೆನ್ನಾಗಿ ಜೀವಿಸಬೇಕಾದ್ರೆ, ಆಶೀರ್ವಾದ ದೇವರಿಂದ ಪಡೆದುಕೊಳ್ಬೇಕಾದ್ರೆ ದೇವರ ಮೇಲೆ ಮೊಟ್ಟ ಮೊದಲು ಭಯ, ಭಕ್ತಿ, ಪ್ರೀತಿ. ಎರಡನೇ, ದೇವರ ಸ್ಥಾನದಲ್ಲಿ ತಂದೆ ತಾಯಿಯನ್ನ ಕಾಣಬೇಕು. ಆಗ ಭೂಲೋಕದಲ್ಲಿ ಕೊಟ್ಟಷ್ಟು ವರ್ಷ, ಆಯುಷ್ಯ ಇದ್ದಷ್ಟು ವರ್ಷ ಶಾಂತಿ ಸಮಾಧಾನದಲ್ಲಿ ಒಳ್ಳೆಯದಲ್ಲಿ ಜೀವಿಸುವ ಹಾಗೆ ದೇವರು ಅಂತವರನ್ನ ಆಶೀರ್ವಾದ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಿಷಯ ಮುಂದಕ್ಕೆ ಹೋಗೋಣ. ಎಫೆಸರಿಗೆ 6ನೇ ಅಧ್ಯಾಯ 1ರಿಂದ 3ರವರೆಗೆ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನೋಡಿ, ಇದು ಆಗಲೇ ಹೇಳಿದ್ದು. ದೇವರ ದರ್ಶನವಾದ ಮೇಲೆ ದೇವರಲ್ಲಿ ಪ್ರೀತಿ ಇದ್ರೆ ತಂದೆ ತಾಯಿಗಳ ಮಾತನ್ನು ಕೂಡ ಕೇಳಬೇಕು. ಇದು ನೋಡಿ, ದೇವರ ಒಂದು ಮನುಷ್ಯನಾದ ಅಪೊಸ್ತಲನ ಮೂಲಕ ದೇವರು ತಿಳಿಸಿದ್ದು, ಪೌಲನ ಮೂಲಕ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ತಂದೆ ತಾಯಿಗಳು ಒಳ್ಳೆ ದೇವರ ಮಾತನ್ನು ಹೇಳುವಾಗ ಭಯ ಭಕ್ತಿಯಿಂದ ಹಿರಿಯರ ಬಗ್ಗೆ ನಡತೆ ಕೂಡ ಹೇಳುವಾಗ ಮಾತನ್ನು ಕೇಳಲೇಬೇಕು. ಆಗ ದೇವರ ಮೇಲೆ ಅಂತವರಿಗೆ ಪ್ರೀತಿ ಇದ್ರೆ ತಂದೆ ತಾಯಿಯ ಮಾತನ್ನು ಅವರು ಕೇಳ್ತಾರೆ. ತಂದೆ ತಾಯಿ ಮೇಲೆ ಪ್ರೀತಿ ಇದ್ರೆ ಅವರಿಗೆ ದೇವರ ಮಾತನ್ನು ಅವರು ಕೇಳ್ತಾರೆ. ತಂದೆ ತಾಯಿಗಳ ಮಾತನ್ನು ಕೇಳಲೇಬೇಕು. ಆದ್ರೆ ಅನೇಕ ತಂದೆ ತಾಯಿಗಳು ಕೆಟ್ಟದಾಗಿ ನಡೆಸ್ತಾರೆ, ಮಕ್ಕಳಿಗೆ ಚಾಡಿ ಹೇಳ್ತಾರೆ, ಹೊಡಿಸ್ತಾರೆ, ಬಡಿಸ್ತಾರೆ. ಏನು ಆಗ್ತದೆ? ಇವತ್ತು ಅನೇಕ ಮಕ್ಕಳು ತಂದೆ ತಾಯಿಗಳಿಂದ ಕೆಟ್ಟು ಹೋಗೋರು ಇದ್ದಾರೆ. ಆದ್ರೆ ಒಳ್ಳೆ ಮಾತು, ದೇವರ ಮಾತು, ಬುದ್ಧಿವಾದ ಮಾತು, ಹಾಗೆ ಹೇಳುವರ ಮಾತನ್ನು ಕೇಳಲೇ ಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ವಚನ, ಎಫೆಸರಿಗೆ 6:2. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ನೋಡಿ, ಇದುವೇ ಆಗ್ಲೇ ಹೇಳಿದ್ದು. ಖಂಡಿತವಾಗಿ ಅಲ್ಲಿ ಸನ್ಮಾನಿಸಲೇಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ ಅಂತ. ತಂದೆ ತಾಯಿಯ ಒಳ್ಳೆ ಮಾತು, ದೇವರ ಮಾತು, ಅವರ ಬುದ್ಧಿವಾದ ಮಾತನ್ನ ಕೇಳಿದ್ರೆ ಮಾತ್ರ ಭೂಮಿ ಮೇಲೆ ಬಹುಕಾಲ ಬಾಳ್ಬೋದು. ಈಗ ಉದಾಹರಣೆಗೆ ಗಂಡು ಮಕ್ಕಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಪ್ಪ, ಅವರು ಕುಡಿತಾರೆ, ಹೊಡೆದಾಟ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ, ಕೆಟ್ಟ ಆಹಾರ ಪದಾರ್ಥ ತಿಂತಾರೆ, ಕೆಟ್ಟ ಕಾರ್ಯಗಳನ್ನ ಮಾಡ್ತಾರೆ. ಅವ್ರ ಜೊತೆಲಿ ಸೇರ್ಬೇಡ, ಖಂಡಿತವಾಗಿ ಹಾಳಾಗ್ತಾರೆ. ನೋಡಿ, ಅವ್ರು ಆ ರೀತಿಲಿ ಆಗಿದ್ದಾರೆ, ನೀನು ಅವ್ರ ಜೊತೆಲಿ ಹೋಗ್ಬೇಡ ಅಂತ ಹೇಳಿದಾಗ ಕೇಳಿ ತಂದೆ ತಾಯಿ ಮಾತಿಗೆ ಗೌರವ ಕೊಟ್ಟು ನಡೆದ್ರೆ ಮಾತ್ರ ಅಂತ ಮಕ್ಕಳು ಒಳ್ಳೆ ಆಶೀರ್ವಾದದಲ್ಲಿ ಬದುಕ್ತಾರೆ. ಇಲ್ಲ, ನನ್ನ ಸ್ನೇಹಿತ, ನನ್ನ ಫ್ರೆಂಡು, ನಿನಗೇನು ಗೊತ್ತು, ನಾನು ಹಾಗೆ ನಡೀತಿ. ಇವತ್ತು ಅನೇಕರು ಏನ್ ಮಾಡ್ತಾರೆ? ತಂದೆ ತಾಯಿಯ ಮಾತನ್ನು ಮೀರಿ ತಮ್ಮ ಸ್ವಂತದಂತೆ ನಡೀತಾರೆ, ಕೆಟ್ಟವರ ಸವಾಸ ಮಾಡ್ತಾರೆ. ಕಡೆಯಲ್ಲಿ ಹೊಡೆದಾಟ, ಬಡದಾಟ, ಕೈ ಕಾಲು ಮುಚ್ಚಿಕೊಳ್ಳೋದು, ಪೊಲೀಸ್ ಸ್ಟೇಷನ್ಲಿ ಒದೆ ತಿನ್ನೋದು, ಜೈಲಿಗೆ ಹೋಗುದು, ಜೈಲಲ್ಲಿ ಕೊಳೆಯುವುದು, ಕಡೆಗೆ ಮದುವೆ ಆದ ಮೇಲೆ ಕೂಡ ಹೆಂಡತಿ ಮಕ್ಕಳ ಕೊಳೆ, ಅನೈತಿಕ ಸಂಪರ್ಕ, ಕದಿಯೋದು, ಕುಡಿಯೋದು, ಮಾಡುವುದು, ನಾನಾ ರೀತಿಲಿ ಆಕ್ಸಿಡೆಂಟ್ ಆಗುವಂಥದ್ದು. ಇದಕ್ಕೆಲ್ಲ ಕಾರಣ ಒಳ್ಳೆ ತಂದೆ ತಾಯಿಗಳು ಹೇಳಿದಂಥ ಮಾತುಗಳನ್ನು, ಅಂದ್ರೆ ಒಳ್ಳೆ ತಂದೆ ತಾಯಿಗಳ ಮಾತನ್ನ ಕೇಳದ ಹೋದ್ರೆ, ದೇವರ ಮಾತನ್ನು ಕೇಳದ ಹೋದ್ರೆ ಇಂಥ ಶಿಕ್ಷೆ ಬರುವುದು. ಅದಕ್ಕೆ ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ. ಇದುವೇ ಕಾರಣವಾಗ್ತದೆ. ಅದೇ ರೀತಿ ಇವತ್ತು ಮದುವೆ ವಿಚಾರದಲ್ಲಿ ಕೂಡ ಗಂಡು ಮಕ್ಕಳು ಬೇಡಪ್ಪ, ಹುಡುಗಿನ ಬೇಡ ಅಂತೇಳಿ ತಂದೆ ತಾಯಿ ನೋಡಿ ವಿಚಾರಿಸಿ ಮಾಡಿದಂತ ಒಂದು ಹುಡುಗಿನ ಮದುವೆ ಆದ್ರೆ ಮಾತ್ರ ಅಲ್ಲಿ ಶಾಂತಿ ಸಮಾಧಾನ ಒಳ್ಳೆ ರೀತಿಯಲ್ಲಿ ಜೀವಿಸ್ಬೋದು. ಇಲ್ಲ, ನನಗೆ ಅವಳೇ ಬೇಕು ಅಂತೇಳಿ ಆದ್ರೆ ಆಯ್ತಪ್ಪ ಅಂತೇಳಿ ತಂದೆ ತಾಯಿ ಬಿಡ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಇಲ್ಲಪ್ಪ, ನಾವು ಏನ್ ಮಾಡಕ್ ಆಗೋದಿಲ್ಲ, ನಿನ್ನ ಇಷ್ಟದಲ್ಲಿ ನೀನು ಮದುವೆ ಹಾಕೊಂಡಿದ್ದೀಯಾ, ಈಗ ಅದನ್ನು ನೀನೇ ಅನುಭವಿಸ್ಬೇಕು ಅಂತೇಳಿ ತಂದೆ ತಾಯಿ ಕೂಡ ಅವನ ಸಹಾಯಕ್ಕೆ ಬರುವುದು ಇಲ್ಲ. ಕಡೆ ಈಗ ಅಯ್ಯೋ, ನನ್ನ ಹೆಂಡತಿ ಹಾಗೆ ಮಾಡಿದ್ಲು, ಹೀಗೆ ಮಾಡಿದ್ಲು ಅಂತೇಳಿ ಅಲ್ಲಿ 1-2 ಮಕ್ಕಳಾಗಿ ಸಂಸಾರ ಆಗ್ಬಹುದು, ಮಾನಸಿಕನಾಗ್ಬೋದು, ಜಾಸ್ತಿ ಕುಡಿತಕ್ಕೆ ಚಟ ಆಗ್ಬೋದು, ಕೆಟ್ಟ ಚಟವು ಆಗ್ಬಹುದು, ಕಡೆಗೆ ನೇಣು ಹಾಕೊಳ್ಬಹುದು, ಪಾಯ್ಸನ್ ತಗೊಳ್ಬಹುದು, ಹೊಳೆ ಹಾರಬಹುದು, ಅಥವಾ ರೈಲ್ವೆ ಟ್ರ್ಯಾಕಿಗೂ ಹೋಗ್ಬಹುದು. ಇದೆಲ್ಲ ಕಾರಣ ದೇವರ ಮಾತು ಮತ್ತು ತಂದೆ ತಾಯಿಯ ಒಳ್ಳೆ ಮಾತನ್ನು ಕೇಳದೆ ಇರುವಾಗ ಸ್ವಂತ ಬುದ್ಧಿಯಲ್ಲಿ ನಡೆದರೆ ಇದುವೇ ಗತಿಯಾಗುವಂಥದ್ದು. ಅದೇ ರೀತಿ ಹುಡುಗಿಯರಿಗೂ ಕೂಡ ತಂದೆ ತಾಯಿಯ ಮಾತನ್ನು ಕೇಳದೆ ನನಗೆ ಅವನೇ ಬೇಕು, ಅವನೇ ಮದುವೆ ಆಗೋದು ಅಂತೇಳಿ ಹಠದಲ್ಲಿ ಅವ್ರ ಜೊತೆಲಿ ಓಡಿ ಹೋಗೋದು ಮಾಡದಿದ್ರೆ ಸ್ವಲ್ಪ ದಿವಸ ಆಮೇಲೆ ಅವನು ಹೇಗೆ ಅಂತ ಗೊತ್ತಾಗ್ತದೆ. ಅವನ ಮನೆಯವರು ಒಂದು ಗೌರವ ಕೊಡೋದಿಲ್ಲ, ಪ್ರೀತಿಯಲ್ಲಿ ನೋಡ್ಕೊಳ್ಳೋದಿಲ್ಲ, ಕಡೆಗೆ ಬರುವಂತ ಕಷ್ಟಗಳಿಗೆ ಯಾರು ಆಗೋದಿಲ್ಲ. ಅಷ್ಟೊತ್ತಲ್ಲಿ 1-2 ಮಕ್ಕಳಾಗ್ಬೋದು, ಸಂಸಾರಸ್ಥರು ಕಡೆಗೆ ಮಕ್ಕಳಿಗೆ ಪಾಯ್ಸನ್ ಕೊಡೋದು, ಇವಳು ಪಾಯ್ಸನ್ ಕೊಡೋದು, ಕುತ್ತಿಗಿಸಿಕೊಳ್ಳೋದು, ಇವಳು ನೇಣು ಹಾಕೊಳ್ಳೋದು, ಮಕ್ಕಳನ್ನ ತಗೊಂಡು ಹೊಳೆಗೆ ಹಾರುವಂಥದ್ದು, ಬಾವಿಗೆ ಹಾರುವಂಥದ್ದು, ಕೆರೆಗೆ ಹಾರುವಂಥದ್ದು. ಇದು ಕಾರಣ ತಂದೆ ತಾಯಿಯ ಮಾತನ್ನ ಮೀರಿ ಯೌವನದಲ್ಲಿ ಹುಚ್ಚು
ಶಿಶುಪ್ರಾಯದಲ್ಲಿ ತಂದೆ ತಾಯಿಯ ಒಳ್ಳೆ ಮಾತಿಗೆ ಮತ್ತು ಹಿರಿಯರ ಒಳ್ಳೆ ಮಾತಿಗೆ ಗೌರವ ಕೊಡದಿರುವುದೇ ಇದು ಕಾರಣ. ಆಗ ದೇವರು ಕೊಟ್ಟ ಆಯುಷ ಫಲವನ್ನು ನಾವೇ ಅಲ್ಲಿ ಕಳೆದುಕೊಳ್ಳುತ್ತೇವೆ. ಇದಕ್ಕೆ ಒಂದು ಉದಾಹರಣೆ ಬೇಕಾದಷ್ಟಿದೆ, ಇವತ್ತು ಕೂಡ ಇದೆ. ಆದ್ರಿಂದ ಮತ್ತಿನ್ನೊಂದು ನನ್ನ ಸಹೋದರಿಗೆ ಒಂದು ಎಚ್ಚರಿಸ್ತೇನೆ. ಅನೇಕರು ನೋಡಿ ಇವತ್ತು ರೌಡಿಗಳು ಎಷ್ಟೇ ಜನರಿಗೆ ಹೊಡಿಬಹುದು, ಕಣ್ಣೀರು ಸುರಿಸಬಹುದು. ತಂದೆ ತಾಯಿಯ ಮಾತನ್ನ ಮೀರಿ ಕಡೆಗೆ ಒಂದು ದಿವಸ ಅವನ ರಕ್ತ ರೋಡಲ್ಲಿ ಚೆಲ್ಲಲ್ಪಡುತ್ತದೆ ಮಾರ್ಗದಲ್ಲಿ. ಹಾಗೆ ಇದು ಕೂಡ ಕಾರಣ ಏನು? ಒಳ್ಳೆ ತಂದೆ ತಾಯಿಯ ಮಾತನ್ನು ಕೇಳದೆ ಹೋದ್ರೆ, ಹಿರಿಯರ ಒಳ್ಳೆ ಮಾತನ್ನು ಕೇಳದೆ ಹೋದ್ರೆ, ದೇವರ ಮಾತಿಗೆ ಬೆಲೆ ಕೊಡದೆ ಹೋದ್ರೆ, ಇದಕ್ಕೆ ಆಗ್ಲೇ ಹೇಳಿದ್ದು ಬಹಳ ಮರಣ ಶಿಕ್ಷೆ ಬರ್ತದೆ, ಯಾಜಕಾಕಾಂಡದಲ್ಲಿ ಬರೆಯಲ್ಪಟ್ಟಿದ್ದು ಎಂಬುದಾಗಿ ಅನೇಕ ಕಾರಣ ಇದುವೇ ಆಗಿದೆ. ಆದ್ದರಿಂದ ನನ್ನ ಸಹೋದರಿಯರೇ, ಏನೇ ಇದ್ರೂ ಕೂಡ ತಂದೆ ತಾಯಿಯೊಂದಿಗೆ ಹೇಳಿ ಅವರ ಮಾರ್ಗದರ್ಶನದಂತೆ ನಡೆಯಬೇಕು. ಒಂದೊಂದು ತಂದೆ ತಾಯಿಗಳು ಇವತ್ತು ಮಕ್ಕಳನ್ನು ಅವರಿಗೆ ಹೊಡೀರಿ, ಇವರಿಗೆ ಹೊಡೀರಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೆಟ್ಟ ನಡತೆಯಲ್ಲೇ ನಡೆಸಿ ಮಕ್ಕಳನ್ನು ಹಾಳು ಮಾಡಿದ ತಂದೆ ತಾಯಿಗಳು ಆಗಲೂ ಇದ್ದಾರೆ, ಈಗಲೂ ಇದ್ದಾರೆ. ಅಂತ ತಂದೆ ತಾಯಿಗಳ ಮಾತನ್ನ ಕೇಳಕ್ಕೆ ಹೋಗಬಾರ್ದು. ಏನೇ ಆದ್ರೂ ಅವರು ಒಂದು ವೇಳೆ ದಾರಿ ತಪ್ಪಿ ಹೋಗೋರಾಗಿದ್ರು ಕೂಡ ಅವರು ಅಂತ ಎಷ್ಟೋ ತಂದೆ ತಾಯಿಗಳು ಕುಡುಕರಾಗಿ ಮಕ್ಕಳನ್ನ ಕೆಟ್ಟಾದ ದಾರಿಲಿ ನಡೆಸಿದ್ದಾರೆ. ಅಂಥವ್ರು ಇದ್ರೂ ಕೂಡ ಅವರ ಒಳ್ಳೆ ಮಾತಿಗೆ ವಿಧೇಯರಾಗಲೇಬೇಕು. ಮದುವೆ ಆದ್ರೂ ಕೂಡ, ಮಕ್ಕಳಾದ್ರೂ ಕೂಡ, ಹೆಂಡತಿ ಚಾಡಿ ಹೇಳಿದ್ರು ಕೂಡ ಮಾತನ್ನು ಕೇಳದೆ ತಂದೆ ತಾಯಿಯನ್ನು ಚೆನ್ನಾಗಿ ಅವರ ಜೀವಮಾನ ಕೊನೆಯವರೆಗೆ ಚೆನ್ನಾಗಿ ಅವನ್ನ ನೋಡಿಕೊಂಡು ಅವರು ಸತ್ತಾಗ ಒಂದು ಸಮಾಧಿ ಮಾಡಬೇಕು, ತಂದೆ ತಾಯಿಯನ್ನ ಸಂತೋಷ ಪಡಿಸ್ಬೇಕು. ಹಾಗಾದ್ರೆ ಮಾತ್ರ ಮಕ್ಕಳಿಗೆ ಆಶೀರ್ವಾದ. ಇಲ್ಲಂದ್ರೆ ಅವರ ಮಕ್ಕಳು ಹಾಗೆ ಅದು ಪರಂಪರೆಯಾಗಿ ಬೆಳೆದು ಹೋಗ್ತದೆ. ಆದ್ರಿಂದ ಬಹಳ ಎಚ್ಚರ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಯಾರಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಇನ್ನಾದರೂ ಚೆನ್ನಾಗಿ ತಂದೆ ತಾಯಿಗೆ ವಿಧೇಯರಾಗಿ ನಿಮ್ಮ ಮಾತನ್ನು ಕೇಳಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಜೀವಿಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ